ಅವರೇ ಹಿಂಗೆ ಹಿಡಿದು ನೋಡ್ತಿ. ಸಮಸ್ತ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ರೀಸೆಂಟಾಗಿ ಶಿವಯೋಗಿಗಳ ಒಂದು ವಿಡಿಯೋನ ಮಾಡಿದ್ವಿ. ಆ ವಿಡಿಯೋಕ್ಕೆ ನೀವು ಭಾಳ ಅಂದ್ರೆ ಭಾಳ ಚಂದ ರೆಸ್ಪಾನ್ಸ್ ಕೊಟ್ಟಿರಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದನ ಹೇಳ್ತೇನೆ. ಸ್ನೇಹಿತರೆ, ಅದರ ಜೊತೆಗೆ ನಾವಿವತ್ತು ಬಂದಿರೋದು ಯಾವ ಗ್ರಾಮಕ್ಕೆ ಅಂದರೆ, ಮೊದಲು ನೀವು ನದಿ ನೋಡ್ರಿ ಗೊತ್ತಾಕತಿ. ಸ್ನೇಹಿತರೆ, ನಾವಿವತ್ತು ಬಂದಿರೋದು ನದಿ ಇಂಗಳಗಾಂವ ಗ್ರಾಮಕ್ಕೆ. ಇನ್ನೊಮ್ಮೆ ಕೇಳಿಸ್ಕೋರಿ, ನದಿ ಇಂಗಳಗಾಂವ. ಈ ಗ್ರಾಮಕ್ಕೆ ನದಿ ಇಂಗಳಗಾಂವ ಅಂತ ಹೆಂಗೆ ಹೆಸರು ಬತ್ತಪ್ಪ ಅಂದ್ರೆ, ಇಲ್ಲಿ ನದಿ ಇರೋದ್ರಿಂದ ನದಿ ಅನ್ನೋ ಹೆಸರು ಬಂತು. ಈ ಊರಲ್ಲಿ ಇಂಗಳ ಅನ್ನೋ ಒಂದು ಕಟ್ಟಿಗೆಯನ್ನು ಜಾಸ್ತಿ ಬೆಳೀತಿದ್ರು ಅನ್ನೋ ಕಾರಕ್ಕೆ ಇಂಗಳ ಬತ್ತು. ಇದು ಮಹಾರಾಷ್ಟ್ರದ ಬೌಂಡ್ರಿ ಆದ ಕಾರಣ ಗಾಂವ್ ಅಂದರೆ ಅದೊಂದು ಹಿಂದಿಯ ಪದ, ಅದು ಕೂಡ ಎಲ್ಲವನ್ನು ಸೇರಿ ನದಿ ಇಂಗಳಗಾಂವ್ ಅಂತ ಈ ಊರಿಗೆ ಒಂದು ಹೆಸರು ಬತ್ತು. ನಾವು ಇವತ್ತು ಈ ಊರಿಗೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಮುರುಗೇಂದ್ರ ಶಿವಯೋಗಿಗಳು ಜನಿಸಿರೋ ಊರಿದು. ಸೊ ಹಾಗಾಗಿ ನಾವು ಇವತ್ತು ನದಿ ಇಂಗಳ ಗ್ರಾಮಕ್ಕೆ ಬಂದೀವಿ. ಮತ್ತು ಮುರುಗೇಂದ್ರ ಶಿವಯೋಗಿಗಳು ಜನಿಸಿದ ಜಾಗ ಮತ್ತು ಇಲ್ಲಿ ಒಂದು ಹಳೆಯ ಒಂದು ಮಠ ಐತಿ. ಆ ಮಠ ಯಾವ ರೀತಿ ಆಗೈತೆ ಅನ್ನೋದನ್ನು ನಾನು ನೋಡೋದ್ರ ಜೊತೆ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾ ಇವತ್ತು ಈ ವಿಡಿಯೋನ ಮಾಡಾಕತ್ತೇನೆ. ಇನ್ನೂ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಲ್ಲ ಈ ವಿಡಿಯೋನ ನೋಡಾಕತ್ತಾರ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೇನೊಂದು ರೂಪಾಯಿನೇ ಖರ್ಚಾಗೋದಿಲ್ಲ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಬಹಳ ಸ್ಫೂರ್ತಿಯನ್ನು ತಂದುಕೊಡ್ತೈತಿ ಮತ್ತು ಉತ್ಸಾಹವನ್ನು ತಂದುಕೊಡ್ತೈತಿ. ನಡೀರಿ, ಈಗ ನಾವು ಡೈರೆಕ್ಟ್ ಮುರುಗೇಂದ್ರ ಶಿವಯೋಗಿಗಳು ಜನಿಸಿರುವಂಥ ಸ್ಥಳ ಮತ್ತು ಅವರ ಒಂದು ಮಠಕ್ಕೆ ಹೋಗೋಣ. ನಡೀರಿ ಹೋಗೋಣ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಸ್ನೇಹಿತರೆ, ನಾವೀಗ ಶಿವಯೋಗಿಗಳು ಜನಿಸ್ತಕ್ಕಂಥ ಸ್ಥಳ ಮತ್ತು ಅವ್ರ ಮಠ ಹೆಂಗೈತೆ ಅಂತ ನೋಡಕ್ಕೆ ಬಂದೀವಿ. ನಿಮಗೂ ಕೂಡ ತೋರಿಸ್ತು, ನೋಡ್ಬೋದು ನೀವು ಇಲ್ಲಿ ಮಠ ಹೆಂಗೈತೆ ಅಂತ. ಇದು ಮಠದ ಮಹದ್ವಾರ ರೀ. ನಡಿಗಳು ಹೋಗೋಣ. ಸ್ನೇಹಿತರೆ, ಇದೇ ನೋಡ್ರಿ ಮುರುಗೇಂದ್ರ ಶಿವಯೋಗಿಗಳು ಜನಿಸಿರ್ತಕ್ಕಂಥ ಸ್ಥಳ ನದಿ ಇಂಗಳ ಗ್ರಾಮದ ಮಠಕ್ಕೆ ಬಂದೀವಿ ರೀ. ಮಠ ನೋಡ್ಬೋದು ನೀವು ಯಾವ ರೀತಿ ಆಗೈತೆ ಅಂತ. ಬೇಡಿದವರ ಕೊಡುವ. ನೋಡ್ರಿ ಸ್ನೇಹಿತರೆ, ಈಗ ನಾವು ಮಠದೊಳಗೆ ಹೋಗೋಣ ಮತ್ತು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾ ಕೇಳಿಸ್ಕೋದ್ರ ಜೊತೆ ನಿಮಗೂ ಕೂಡ ತಿಳಿಸ್ಕೊಡ್ತೇನೆ ರೀ. ಸ್ನೇಹಿತರೆ, ನಾವು ಮಠದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮಠದ ಬಲಭಾಗದೊಳಗೆ ಜಿಗಜಿನ್ನಿ ಶಿವಲಿಂಗ ಶರಣರು ಅಂತ ಒಬ್ರು ಅದಾರ ರೀ. ಅವ್ರ ಮೂರ್ತಿನ ನೀವು ನೋಡ್ಬೋದು. ಇವ್ರು ಯಾರಪ್ಪ ಅಂದ್ರೆ ಮುರುಗೇಂದ್ರ ಶಿವಯೋಗಿಗಳನ್ನು ಎಲ್ಲರಿಗೂ ಪರಿಚಯ ಮಾಡಿರ್ತಕ್ಕಂಥ ಶರಣರು ಇವರ ಒಂದು ಪ್ರತಿಮೆ ಇಲ್ಲಿ ಐತಿ. ಈಗ ನಡ್ರಿ ನಾವು ಮಠದೊಳಗೆ ಹೋಗೋಣ. ಸ್ನೇಹಿತರೆ, ಇದನ್ನು ನೋಡ್ರಿ ನದಿ ಇಂಗಳ ಗ್ರಾಮದೊಳಗೆ ಇರ್ತಕ್ಕಂಥ ಶಿವಯೋಗಿಗಳ ಮಠ ರೀ. ಈಗ ನಾವು ಒಳಗೆ ಬಂದೀವಿ, ನೋಡೋಣ ಬರ್ರಿ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಐತಿ ನೋಡ್ರಿ ಅವ್ರ ಮೂರ್ತಿ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ನಾವೀಗ ಶಿವಯೋಗಿಗಳ ಮಠದೊಳಗೆ ಅದೀವಿ ರೀ. ಆದರೂ ಕೂಡ ಇಲ್ಲಿ ಶಿವಯೋಗಿಗಳು ಜನಿಸಿರುವಂಥ ಜಾಗ ಐತ್ರಿ. ಅವರೊಂದು ಮನೆ ಅಂತ ಕರೀತಾರೆ ರೀ. ಯಾವ ರೀತಿ ಆಗೈತಿ ನೋಡ್ರಿ. ಇದವರು ಶಿವಯೋಗಿಗಳು ಜನಿಸಿರ್ತಕ್ಕಂಥ ಸ್ಥಳ ರೀ ಇದು. ಸ್ನೇಹಿತರೆ, ಇದೇ ನೋಡ್ರಿ ಮುರುಗೇಂದ್ರ ಶಿವಯೋಗಿಗಳು ಜನಿಸಿರ್ತಕ್ಕಂಥ ಸ್ಥಳ. ಇಲ್ಲಿ ಗುರುಜಿಗಳು ಈಗ ಪೂಜೆ ಮಾಡಲಿಕ್ಕೆ ಅಂತ ಸ್ಥಳ ಅವಕಾಶ ಮಾಡ್ಕೊಂಡಾರ ಇಲ್ಲಿ. ಇದೇ ಜಾಗ ರೀ ಶಿವಯೋಗಿಗಳು ಜನಿಸಿರ್ತಕ್ಕಂಥ ಜಾಗ ರೀ ಇದು. ಸ್ನೇಹಿತರೆ, ನೀವು ಈಗ ಇಲ್ಲೇನು ನೋಡಾತಿರಲಿಲ್ಲ, ಇವರು ನೋಡ್ರಿ ಬಾಲ ಶಿವಯೋಗಿಗಳು. ಅತನಿಗಳ ಗ್ರಾಮದಿಂದ ಅತನಿಗೆ ಒಂದು ಪಲ್ಲಕ್ಕಿ ಬರುತ್ತೆ ರೀ. ಆ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಮೂರ್ತಿ ಇದೆ ನೋಡ್ರಿ. ಇವರ ನೋಡ್ರಿ ಬಾಲ ಶಿವಯೋಗಿಗಳು. ಭಕ್ತರ ಭಕ್ತಿಗೆ ಒಲಿದು ಬರುವ ಬರೀ ಸ್ನೇಹಿತರ ಶಿವಯೋಗಿಗಳ ವಂಶಸ್ಥ ಆದಂಥ ಶಿವಾನಂದ ಗುರುಗಳಲ್ಲಿ ಒಬ್ರು ಅದಾರ ರೀ. ಅವ್ರ ಹತ್ರ ಈಗ ಮಠದ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ. ಗುರುಗಳು ನಮಸ್ತೆ ರೀ. ಗುರುಗಳೇ, ಈ ಮಠ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು ರೀ? ಈ ಮಠ ಸ್ಥಾಪನೆ ಆಗಿರ್ತಕ್ಕಂಥದ್ದು 1976ರಲ್ಲಿ. ಊರಿನ ಸಕಲ ಸದ್ಭಕ್ತರು ಈ ಮಠವನ್ನು ಜಿಗಜಿಣಗಿ ಶಿವಲಿಂಗರ ಶರಣರ ಜೊತೆ ಸೇರಿ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹಾಗೆ ಮುರುಗೇಂದ್ರ ಶಿವಯೋಗಿಗಳು ಇಲ್ಲಿ ನೆಲೆಸಿದ್ದಾರೆ, ಇಲ್ಲೇ ಇದ್ದಾರೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಜಿಗಜಿಣಗಿ ಶಿವಲಿಂಗ ಶರಣರು ಅಂತ ಹೇಳಿ. ಅವರಿಂದ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ಈ ನದಿ ಇಂಗಳ ಗ್ರಾಮದಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಸ್ತುತವಾಗಿ ಮಠಾಧೀಶರಾಗಿ ಯಾರದಾರ ರೀ? ಈಗ ಪ್ರಸ್ತುತದಲ್ಲಿ ಈ ಮಠದ ಮಠಾಧೀಶರಾಗಿರ್ತಕ್ಕಂಥವರು ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು. ಇವರು ಶಿವಯೋಗಿಗಳ ವಂಶಸ್ಥರಾಗಿರ್ತಕ್ಕಂಥವರು. ಹಾಗಾಗಿ ಈ ಮಠದ ಪೀಠಾಧ್ಯಕ್ಷರು ಅವರಾಗಿರ್ತಕ್ಕಂಥದ್ದು. ಯಾವ ಇಶ್ಯೂ ಪಟ್ಟಾಭಿಷೇಕ ಆಗಿತ್ತು? 2005ರಲ್ಲಿ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳವರದ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು. ಗುರುಗಳೇ, ಮುರುಗೇಂದ್ರ ಶಿವಯೋಗಿಗಳ ಜನನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಲ್ಲ. ಮುರುಗೇಂದ್ರ ಶಿವಯೋಗಿಗಳು 1836 ದುರ್ಮಿಕಿ ನಾಮ ಸಂವತ್ಸರ ವೈಶಾಖ ಮಾಸದಲ್ಲಿ ಮುರುಗೇಂದ್ರ ಶಿವಯೋಗಿಗಳು ರಾಚಯ್ಯ ಮತ್ತು ನೀಲಮ್ಮ ಎಂಬ ದಂಪತಿಗಳಿಗೆ ಜನಿಸಿರ್ತಕ್ಕಂತಹ ಮಗು. ಅವರ ಮೊಟ್ಟ ಮೊದಲ ಹೆಸರು ಗುರುಲಿಂಗಯ್ಯ ಅಂಥೇಳಿ. ಆ ನಾಮಕರಣದಿಂದ ಮುರುಗೇಂದ್ರ ಶಿವಯೋಗಿಗಳು ಜನನ ಆಗಿರ್ತಕ್ಕಂಥದ್ದು. ಹಾಗೆ ಮುರುಗೇಂದ್ರ ಶಿವಯೋಗಿಗಳು ಇಲ್ಲಿ ಹಲವಾರು ಪವಾಡಗಳು ಆಗಿರ್ತಕ್ಕಂಥದ್ದು. ಆದರೆ ಪವಾಡಗಳನ್ನು ಮುರುಗೇಂದ್ರ ಶಿವಯೋಗಿಗಳು ಮಾಡಿರ್ತಕ್ಕಂಥದ್ದಲ್ಲ, ಅವರ ಒಂದು ಸಾಧನೆಯಿಂದ ಆಗಿರ್ತಕ್ಕಂಥ ಪವಾಡಗಳು.
ನಮ್ಮಲ್ಲಿ 4 ಅನುಷ್ಠಾನ ಸ್ಥಳಗಳಿವೆ. ಒಂದು ಅತ್ತಿ ಮರ ಅಂಥೇಳಿ ಪೇರಲ್ ತೋಟದಲ್ಲಿರ್ತಕ್ಕಂಥದ್ದು. ಆ ಅತ್ತಿ ಮರದಲ್ಲಿ ಮುರುಗೇಂದ್ರ ಶಿವೆಗಳು ಅನುಷ್ಠಾನಗೈದಿರ್ತಕ್ಕಂಥದ್ದು. ಅಲ್ಲಿ 5 ಹೆಡೆಯ ನಾಗರಹಾವು ಶಿವೆಗಳು ಅನುಷ್ಠಾನ ಮಾಡುವಾಗ ಬಂದು ಅಲ್ಲಿ ಲಿಂಗಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಆ ಒಂದು ಸ್ಥಳ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ನದಿ ಇಂಗಳಗಾಂವದ ಸದ್ಭಕ್ತರು ಆ ಸ್ಥಳಗಳಲ್ಲಿ ಒಂದು ಗುಡಿ ನಿರ್ಮಾಣ ಮಾಡಿ ಪ್ರತಿ ವರ್ಷವೂ ಆ ಜಾತ್ರೆಗಳನ್ನು ಮಾಡಿರ್ತಕ್ಕಂಥದ್ದು ಈಗಲೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. ಸದ್ಭಕ್ತರು ಮುರುಗೇಂದ್ರ ಶಿವೆಗಳಲ್ಲಿ ಅಪಾರ ಭಕ್ತಿವಾದಂಥ ಭಕ್ತಿಯನ್ನು ಇಟ್ಟುಕೊಂಡು ಇಲ್ಲಿ ಅವರ ಜನನ ದಿನ ಬಂದು ಎಷ್ಟೋ ಹೆಣ್ಮಕ್ಕಳು ತಾಯಂದಿರು ಅವರಿಗೆ ಮಗು ಆಗದ ಸಂದರ್ಭದಲ್ಲಿ ಇಲ್ಲಿ ಬಂದು ನಾಮಕರಣ ದಿನ ಅವರ ಉಡಿಯನ್ನು ತುಂಬಿಕೊಂಡು ಇಲ್ಲಿ ಬಾಲಮೂರ್ತಿ ಅವರ ಉಡಿಯಲ್ಲಿ ಹಾಕಿದಾಗ ಅವರಿಗೆ ಒಂದು ಮಗುವಿನ ಜನನ ಆಗಿರ್ತಕ್ಕಂಥದ್ದು ಹಲವಾರು ಕಡೆ ಆಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಒಬ್ಬರು ಬಿಜಾಪುರದ ಒಬ್ಬ ಸದ್ಭಕ್ತರು ಅವರಿಗೆ ಎಷ್ಟೋ ವರ್ಷಗಳ ಕಾಲ ಮಗು ಆಗಿರಲಿಲ್ಲ. ಅವರು ಆ ನಾಮಕರಣ ದಿನ ಬಂದು ಶಿವೆಗಳ ಬಾಲವನ್ನು ಉಡಿಯಲ್ಲಿ ತುಂಬಿಕೊಂಡಾಗ ಅವರಿಗೆ ಮಕ್ಕಳಾಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ಶಿವಯೋಗಿಗಳು ಯಾವುದೇ ರೀತಿಯಾದಂತಹ ಪವಾಡಗಳು ಅವರು ಮಾಡಿರ್ತಕ್ಕಂಥದ್ದಲ್ಲ, ಅದು ಅವರ ಸಾಧನೆಗೆ ಆಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಗುರುಗಳೇ, ಮಠದ ಜೊತೆ ಮಠದ ಹಿಂಭಾಗದೊಳಗೆ ಒಂದು ಶಾಲೆ ಐತ್ರಿ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ರೀ? ಮಠದ ಹಿಂಭಾಗದಲ್ಲಿರ್ತಕ್ಕಂಥ ಶಾಲೆ ಅದು ಶ್ರೀ ಮಹಾಂತೇಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಗೋರ್ಮೆಂಟ್ ಎಡೆಡ್ ಆಗಿರ್ತಕ್ಕಂಥ ಸ್ಕೂಲ್. ಇದು ಮಹಾಂತ ಅಜ್ಜಾರು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ. ಇಲ್ಲಿ ಒಂದು ಗುರುಕುಲ ರೀತಿಯಲ್ಲಿ ಶಾಲೆಯನ್ನು ನಡೆಸ್ತಕ್ಕಂಥದ್ದು. ಆ ಶಾಲೆಯಲ್ಲಿ ಹಲವಾರು ಮಕ್ಕಳು ಕಲಿತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಮಕ್ಕಳು ಹಲವಾರಿದ್ದಾರೆ. ಹಾಗಾಗಿ ಈ ಶಾಲೆ ಈಗಿನ ಪ್ರಸ್ತುತ ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಶಾಲೆ ಅಂತ ಹೇಳಬಹುದು. ಅವರಿವರೆನ್ನದೆ ವರ ಕೊಡುವ ಶಂಕರ ಪ್ರೇಮದಿ ಕರೆದರೆ ಓಯನ್. ಸ್ನೇಹಿತರೆ, ನೀವು ಇಲ್ಲಿ ನೋಡಾಕತ್ತಾರಲ್ಲ, ಇದೆ ನೋಡ್ರಿ ಮಠದೊಳಗಿರ್ತಕ್ಕಂಥ ಮುರುಗೇಂದ್ರ ಶಿವಯೋಗಿಗಳ ಒಂದು ಮೂರ್ತಿ ರೀ, ಇಂಗಳಗಾಂವದೊಳಗಿರ್ತಕ್ಕಂಥದ್ದು. ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡಾತ್ತಾರಲ್ಲ, ಮುರುಗೇಂದ್ರ ಶಿವಗಳು ಮಾಡಿರ್ತಕ್ಕಂಥ ಪವಾಡಗಳನ್ನ ಭಾವಚಿತ್ರದ ಮೂಲಕ ಇಲ್ಲೆಲ್ಲರೂ ಸಂಗ್ರಹಿಸಿಟ್ಟಾರೆ ಈ ಮಠದೊಳಗೆ. ಸ್ನೇಹಿತರೆ, ನೀವು ಇಲ್ಲೇ ನೋಡಾಕತ್ತಾರಲ್ಲ ಹಳೆ ಕಾಲದ ಫೋಟೋಗಳನ್ನ ಎಲ್ಲವನ್ನು ಎಷ್ಟು ನೀಟಾಗಿ ಸಂಗ್ರಹಿಸಿಟ್ಟಾರೆ ನೋಡ್ರಿ ಈ ಮಠದೊಳಗೆ. ಸ್ನೇಹಿತರೆ, ಇದಿಷ್ಟು ಇಂಗಳಗಾಂವದೊಳಗಿರ್ತಕ್ಕಂತಹ ಶಿವಯೋಗಿಗಳ ಮಠದ ಒಂದು ಮಾಹಿತಿ. ಈಗ ನಾವು ಆ ಮಠದವರು ನಡೆಸಿರ್ತಕ್ಕಂತಹ ಒಂದು ಶಾಲೆ ಐತಿ, ಕನ್ನಡ ಶಾಲೆ. ಆ ಶಾಲೆ ನೋಡಾಕೊಂತೀವಿ, ಬರ್ರಿ ತೋರಿಸಿ ನಿಮಗೂ. ಸ್ನೇಹಿತರೆ, ಇದೇ ಶಾಲೆ ನೋಡ್ರಿ, ಮಹಾಂತೇಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರೀ, ನದಿ ಇಂಗಳಗಾಂವದೊಳಗೆ ಇರ್ತಕ್ಕಂಥದ್ದು. ಇದನ್ನು ಶಿವಯೋಗಿ ಮಠದವ್ರನ್ನ ನಡ್ಸ್ಕೊಂಡು ಹೋಗ್ತಾರೆ ರೀ. ನದಿ ಇಂಗಳಗಾಂವದಲ್ಲಿರ್ತಕ್ಕಂಥ ಮಠದವರು ಈ ಶಾಲೆಯನ್ನು ನಡ್ಸ್ಕೊಂಡು ಹೋಗ್ತಾರೆ. ಹೇ ಶಾರದೆ ದಯ ಪಾಲಿಸು. ಸ್ನೇಹಿತರೆ, ಇಂಗಳಗ್ರಾಮ ಗ್ರಾಮದೊಳಗನ ಮುರುಗೇಂದ್ರ ಶಿವಯೋಗಿಗಳ ಮಠದ ಜೊತೆಗೆ ಇನ್ನೊಂದು ನಂದಿ ಬಸವೇಶ್ವರ ಅನ್ನುವಂಥ ದೇವಸ್ಥಾನ ಐತ್ರಿ. ಅದು ಕೂಡ ಒಂದು ವಿಶೇಷತೆನ ಹೊಂದೈತಿ. ಆ ದೇವಸ್ಥಾನ ಒಳಗೆ ಹೋಗೋಣ ನಡ್ರಿ, ಯಾವ ರೀತಿಯಾಗಿ ಐತಿ ಮತ್ತು ಯಾವ ರೀತಿಯಾಗಿ ವಿಶೇಷತೆನ ಹೊಂದೈತಿ ಅನ್ನೋದ ನಿಮಗೂ ಕೂಡ ತೋರಿಸ್ತಾನೆ, ಬರ್ರಿ ಹೋಗೋಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಸ್ನೇಹಿತರೆ, ನೀವು ಈಗೇನು ನೋಡಾಕತ್ತಿರಲ್ಲ, ಇದು ಮಹಾದ್ವಾರ ರೀ. ಇದ್ರ ಬಾಜು ಏನೈತಿ ಅಲ್ರಿ, ಇದ್ರೊಳಗೆ ತೇರು ಐತೆ ಅಂತ. ಈ ತೇರು ಜಾತ್ರೆ ಸಮಯದೊಳಗೆ ಅಷ್ಟೇ ಓಪನ್ ಮಾಡ್ತಾರಂತ್ರಿ. ಬರೀ ಸ್ನೇಹಿತರೆ, ಗುಡಿ ಒಳಗೆ ಹೋಗೋಣ. ಗುಡಿ ಯಾವ ರೀತಿಯಾಗೈತಿ ಮತ್ತು ನಂದಿ ಮೂರ್ತಿ ಯಾವ ರೀತಿಯಾಗೈತಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಬರೀ ಸ್ನೇಹಿತರೆ, ನಾವೀಗ ನಂದಿ ಬಸವೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ. ಮೂರ್ತಿ ಯಾವ ರೀತಿಯಾಗೈತಿ ಅಂತ ತೋರಿಸ್ನು ನಿಮಗೂ ಕೂಡ ನೋಡಕ್ರಿ. ಬಸವನಿನ್ನ ಸೇವೆ ಮಾಡುವ ಸ್ನೇಹಿತರೆ, ನಾವು ಈ ಒಂದು ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಇಲ್ಲಿ ನೋಡ್ಬೋದು ಒಳಗಡೆ ಸೈಡು ಎಲ್ಲ ದೇವಸ್ಥಾನದೊಳಗೆ ಬಸವೇಶ್ವರ ಮೂರ್ತಿ ಯಾವ ರೀತಿಯಾಗಿರ್ತೈತೆ ಅಂತ ನೋಡಿರ್ಬೋದು ನೀವು. ಬಸವಣ್ಣ ಬಾಗಿಲದ ಎದುರಿಗೆ ಈ ರೀತಿಯಾಗಿರ್ತಾನೆ. ಆದರೆ ಈ ಒಂದು ಗ್ರಾಮದ ಗುಡಿ ಒಳಗೆ ಬಸವಣ್ಣನ ಮೂರ್ತಿ ನೀವು ನೋಡ್ಬೋದು ಆ ಸೈಡ್ ಮುಖ ಮಾಡಿದ್ದೈತಿ. ಅದು ಈ ಒಂದು ಗುಡಿಯ ವಿಶೇಷತೆ. ಅದಕ್ಕೋಸ್ಕರ ನಾವು ಈ ಒಂದು ಗುಡಿಯ ವಿಡಿಯೋ ಮಾಡಾಕತ್ತೀವಿ. ಸ್ನೇಹಿತರೆ, ಈ ಒಂದು ಏನು ನೀವು ಬಸವೇಶ್ವರ ಮೂರ್ತಿ ನೋಡತ್ತಿರಲಿಲ್ಲ, ಈ ಮೂರ್ತಿಯ ಒಂದು ಇತಿಹಾಸ ಯಾವ ರೀತಿಯಾಗಿ ಐತಿ ಅಂದ್ರೆ, ಹೆಡ್ಗೆ ವಂಶಸ್ಥರ ಕನಸಿನಲ್ಲಿ ಬಸವಣ್ಣಪ್ಪ ಬಂದು ನಾನು ಈ ಊರಿನ ಗ್ರಾಮಕ್ಕೆ ಬರ್ತೀನಿ, ನನ್ನ ಕರ್ಕೊಂಡು ಹೋರಿ ಅಂತ ಹೇಳಿ ಅವರ ಕನಸಿನಲ್ಲಿ ಬರ್ತಿದ್ದಂತ. ಈ ವಂಶಸ್ಥರು ನದಿ ಹತ್ರ ಮೀನನ್ನ ಹಿಡ್ಯಾಕೆ ಹೋಗಿರ್ತಾರಂತ. ಆವಾಗ ಬಸವಣ್ಣಪ್ಪ ಪ್ರತಿಧ್ವನಿಯಾಗಿ ಹೇಳ್ತಾನಂತ, ನಾನು ಈ ಗ್ರಾಮಕ್ಕೆ ಹೋಗ್ತೀನಿ, ನನ್ನ ವೈರಿ ಅಂತ ಹೇಳಿದಾಗ ಆ ಒಂದು ವಂಶಸ್ಥರು ಏನು ಹೋಗಿರ್ತಾರಲ್ರಿ, ಅವರು ಒಂದು
ಹೆಡಿಗೆ ಮೂಲಕ ಈ ಒಂದು ಬಸವಣ್ಣಪ್ಪನ ಅಲ್ಲಿಂದ ಇಲ್ಲಿ ತರ್ತಾರಂತ. ನೀವೇನು ಈಗ ಮೂರ್ತಿ ನೋಡಾಕತ್ತಿರಲ್ಲ, ಇದು ಪರಿಪೂರ್ಣವಾದಂಥ ಮೂರ್ತಿ ಅಲ್ರಿ. ಇದ್ರ ಮ್ಯಾಗ ಕರ್ಪೂರದಿಂದ ಕಾಂತಿಯನ್ನು ಇವರು ಗ್ರಾಮಸ್ಥರೆಲ್ಲರೂ ಕೂಡಿ ಲೇಪಿಸ್ಯಾರ. ಆದ್ರೆ ಈ ಮೂರ್ತಿಯ ನಿಜರೂಪ ಯಾವ ರೀತಿ ಆಗೈತೆ ಅಂದ್ರೆ, ಮರಳು ನೋಡಿರ್ತೀರ, ಮರಳು, ಆ ಬರೀ ಮರಳಿನಿಂದನ ಈ ಬಸವಣ್ಣಪ್ಪನ ಮೂರ್ತಿಯೇ ರೆಡಿ ಆಗೈತ್ರಿ. ಈಗ ಈ ಊರಿನ ಗ್ರಾಮಸ್ಥರು ಪ್ರತಿದಿನ ಪೂಜೆ ಮಾಡ್ತಾರ ಅನ್ನೋ ಕಾರಣಕ್ಕೆ ಇದ್ರ ಮೇಲೆ ಒಂದು ಕಾಂತಿಯ ರೂಪವನ್ನು ಇವರೆಲ್ಲರೂ ಕೂಡಿ ಮಾಡಿದ್ದಾರೆ ರೀ. ಬಸವಣ್ಣಪ್ಪನ ಮೂರ್ತಿ ಪಶ್ಚಿಮಕ್ಕೆ ಯಾಕೆ ಮುಖ ಮಾಡೈತಿ ಅಂತ ಗೊತ್ತೇನ್ರಿ ನಿಮ್ಗೆ? ಯಾಕಪ್ಪ ಅಂದ್ರೆ ಈ ಒಂದು ಮೂರ್ತಿಯನ್ನು ಯಾರು ತಂದಾರಲ್ರಿ ಆ ವಂಶಸ್ಥರ ಮನೆ ಆ ದಿಕ್ಕಿನೊಳಗೈತೆ ಅಂತ. ಅದೇ ಒಂದು ಕಾರಣಕ್ಕೆ ಬಸವಣ್ಣಪ್ಪನು ಕೂಡ ಅದೇ ಒಂದು ದಿಕ್ಕಿನ ಕಡೆಗೆ ಮುಖ ಮಾಡಿ ಕುಂತಾನ್ರಿ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಬೆಳ್ಳಿಯ 2 ಬಸವಣ್ಣನ ಮೂರ್ತಿ ಅದಾವಂತ್ರಿ. ಒಂದು ಮೂರ್ತಿಯನ್ನು ದಿನನಿತ್ಯ ಅಥವಾ ರೆಗ್ಯುಲರ್ ಪೂಜೆಗಳಿಗೆ ಯೂಸ್ ಮಾಡ್ತಾರಂತ. ಆದ್ರೆ ಇನ್ನೊಂದು ಏನು ಬೆಳ್ಳಿಯ ದೊಡ್ಡ ಮೂರ್ತಿ ಐತಲ್ರಿ, ಅದನ್ನ ಬರೀ ಜಾತ್ರೆ ಸಮಯದೊಳಗೆ ಅಷ್ಟೇ ಹೊರಗೆ ತೆಗಿತಾರಂತ. ನೀವು ಇಲ್ಲಿ ನೋಡ್ಬೋದು, ಈ ಫೋಟೋದೊಳಗೆ ಅದ ಒಂದು ದೊಡ್ಡ ಮೂರ್ತಿ ಐತಿ ಇಲ್ಲಿ. ಸ್ನೇಹಿತರೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಬಸವ ಜಯಂತಿಯ ಹಿಂದ ಒಂದು ವಾರ ಹಿಂದಿನ ಹಿಡ್ದನ ಈ ಒಂದು ದೇವಸ್ಥಾನದೊಳಗೆ ಶಿವ ಮಂತ್ರ ಪಠನೆ ಆಕತ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ 7 ದಿನಗಳವರೆಗೆ ಸತತವಾಗಿ ನಡೀತೈತಿ ಅಂತ. ಒಂದು ದಿನನೂ ಸ್ಟಾಪ್ ಇಲ್ದಂಗೆ ಈ ಒಂದು ದೇವಸ್ಥಾನದೊಳಗೆ ಶಿವನ ಒಂದು ಪಠನೆ ಆಕತಿ. ಸೊ ಸ್ನೇಹಿತರೆ, ಆ ಒಂದು ಮಂತ್ರ ಪಠನೆ ಒಂದು 7 ದಿನಗಳವರೆಗೆ ನಡೀತೈತಿ. ಯಾವ ದಿನ ಮುಗಿತೈತಿ ಅಂದ್ರೆ ಬಸವ ಜಯಂತಿ ದಿನ ಅದು ಎಂಡ್ ಆಕತ್ರಿ. ಅವತ್ತನ ಈ ಊರು ಒಳಗೆ ಜಾತ್ರೆ ಇರ್ತೈತ್ರಿ. ನಾವಿಬ್ರು ಹತ್ತನೇದಿಂದ ಈ ಒಂದು ಗ್ರಾಮಕ್ಕೆ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ನಮ್ಮಿಬ್ಬರಿಗೂ ಸಾಥ್ ಕೊಟ್ಟಾರ ಇವರಿಬ್ಬರು ನೋಡ್ರಿ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈಶ್ವರ್ ಜರ್ನಿಯ ಈ ಒಂದು ವಿಡಿಯೋ. ಇನ್ನಷ್ಟು ಇಂಥ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಮುಂದಿನ ವಿಡಿಯೋಗಳು ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನಾರು ಕಶ್ಯಪ ಬ್ರಹ್ಮನ ಮಗ.